ಮದ್ವೆ ಬೇಗ ಆಯ್ತು, ಮಕ್ಳಾಯ್ತು, ಇದೆಲ್ಲ ಅಲ್ಲಿವರೆಗೂ ಜೀವನ ತುಂಬಾ ಚೆನ್ನಾಗಿತ್ತು. ನನ್ನ ಲೈಫಲ್ಲಿ ಒಂದ್ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಯ್ತು. ಅದೇನಂದ್ರೆ ಒಂದ್ ದೊಡ್ಡ ಆಕ್ಸಿಡೆಂಟ್ ಆಯ್ತು. ಕತ್ತು ಮೂಳೆ ಮುರಿದೋಗಿತ್ತು. ಈ ಫೇಸ್ ಸ್ಕಿನ್ ಎಲ್ಲ ಇಲ್ಲಿವರೆಗೂ ಹೋಗ್ಬಿಟ್ಟಿತ್ತು. ಎಷ್ಟೊಂದ್ ಬಿಸ್ನೆಸ್ ಗಳು ಮಾಡಿದೆ, ಸ್ಯಾರಿ ಶೋರೂಮ್ ಇಟ್ಟೆ, ಅಲ್ಲಿ ಕೂಡ ಮತ್ತೆ ಅದೇನೋ ಕ್ಲೋಸ್ ಮಾಡ್ಬೇಕಾಯ್ತು, ಆರೋಗ್ಯ ಸರಿ ಹೋಗ್ಲಿಲ್ಲ. ಆಮೇಲೆ ಒಂದು ಪೌಡರ್ಸ್ ಫ್ಯಾಕ್ಟ್ರಿ ಇಟ್ಟೆ, ಫ್ರೂಟ್ ಅಂಡ್ ವೆಜಿಟೇಬಲ್ ಪೌಡರ್ ಮೇಕಿಂಗ್, ಅಲ್ಲಿ ಏನೋ ಪ್ರಾಬ್ಲಮ್ ಆಯ್ತು, ಕ್ಲೋಸ್ ಮಾಡ್ಬೇಕಾಯ್ತು. ಈ ತರ ಪ್ರತಿ ಒಂದ್ರಲ್ಲೂ ನಾನು ಎಲ್ಲೂ ನನ್ನ ಆತ್ಮಸ್ಥೈರ್ಯನ ಕಳ್ಕೊಂಡಿಲ್ಲ. ನಮ್ಮನ್ನ ನಾವು ಪ್ರೀತಿಸ್ಬೇಕು. ನಮಗ್ ನಾವ್ ಏನ್ ಕೊಡ್ತಾ ಇದೀವಿ, ಯಾವ ಆಹಾರ ಕೊಡ್ತಾ ಇದೀವಿ, ಎಷ್ಟು ಪ್ರೀತಿ ಕೊಡ್ತಾ ಇದೀವಿ, ಎಷ್ಟು ಮರ್ಯಾದೆ ಕೊಡ್ತಾ ಇದೀವಿ, ಇದೇ ನಮ್ಮ ಲೈಫ್ ಅನ್ನ ಡಿಸೈಡ್ ಮಾಡುತ್ತೆ. ಎಲ್ರಿಗೂ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಸ್ಫೂರ್ತಿ. ಇವತ್ತು ನಮ್ ಜೊತೆ ಇರುವಂತಹ ಒಬ್ರು ವಿಶೇಷವಾದ ಅತಿಥಿ ಯಾರು ಅಂತ ಹೇಳಿದ್ರೆ ಅವರು ಒಬ್ರು ಲೈಫ್ ಕೋಚ್. ಅವ್ರ ಹೆಸರು ತ್ರಿವೇಣಿ ಅಂತ. ಸಾಕಷ್ಟು ಜನಕ್ಕೆ ಲೈಫ್ ಕೋಚ್ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ. ಇವತ್ತು ಅದೆಲ್ಲದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ತ್ರಿವೇಣಿ ಅವರೇ ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸಾಕಷ್ಟು ಪ್ರಶ್ನೆಗಳಿದೆ ಅವ್ರ ಹತ್ರ ಕೇಳೋದಕ್ಕೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅದಕ್ಕೂ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ. ನಮಸ್ತೆ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೈಸೂರಿಗೆ ವೆಲ್ಕಮ್ ನಿಮಗೆ. ಥ್ಯಾಂಕ್ ಯು. ದಸರಾ ಹಬ್ಬದ, ನಾಡ ಹಬ್ಬದ ಟೈಮಲ್ಲಿ ಇಲ್ಲಿ ಬರೋದು ನನ್ನ ಸೌಭಾಗ್ಯ. ಥ್ಯಾಂಕ್ ಯು. ಹಾಗೇನೆ ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಲೈಫ್ ಕೋಚ್ ಅಂದ್ರೆ ಏನು ಅಂತ. ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ನೀವೇ ಹೇಳಿ, ಲೈಫ್ ಕೋಚ್ ಅಂದ್ರೆ ಏನು? ಸೊ ಲೈಫ್ ಕೋಚ್ ಅಂದ್ರೆ ಹೆಸರಲ್ಲೇ ಇದೆ. ಲೈಫ್ ಅಂದ್ರೆ ನಮ್ಮ ಜೀವನ. ಕೋಚ್ ಅಂದ್ರೆ ಪ್ರತಿ ಒಬ್ಬರು ಇಂಡಿವಿಜುವಲ್ ಆಗಿ ತಗೊಂಡು, ಒಂದು ಫ್ಯಾಮಿಲಿ ಅಂತ ತಗೊಂಡ್ರೆ ಗಂಡ ಹೆಂಡತಿ ಮಕ್ಕಳು ಅತ್ತೆ ಮಾವ ಈ ತರ ಇರ್ತಾರೆ. ಅಷ್ಟು ಜನರಲ್ಲೇ ಒಬ್ರೊಬ್ರಿಗೂ ಲೈಫಲ್ಲಿ ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ. ಲೈಕ್ ಆರೋಗ್ಯದ ಸಮಸ್ಯೆ, ರಿಲೇಶನ್ಶಿಪ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ಕೆರಿಯರ್ ಪ್ರಾಬ್ಲಮ್ಸ್ ಇರ್ಬೋದು, ಜಾಬ್ ಬಿಸ್ನೆಸ್ ರಿಲೇಟೆಡ್, ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು. ಈ ತರ ಪ್ರಾಬ್ಲಮ್ಸ್ ಇರುತ್ತಲ್ಲ, ಆ ಪ್ರಾಬ್ಲಮ್ಸ್ ಇಂದ ಅವ್ರು ಹೇಗೆ ಹೊರಗೆ ಬರ್ಬೇಕು, ಆ ಪ್ರಾಬ್ಲಮ್ಸ್ ಇಂದ ಹೊರಗೆ ಬರ್ಬೇಕಂದ್ರೆ ಅವರಲ್ಲೇ ಯಾವ ತರ ಬದಲಾವಣೆಗಳನ್ನ ಮಾಡ್ಕೋಬೇಕು, ಅವರ ಥಾಟ್ಸ್ ಅಲ್ಲಿ, ಅವರ ಫೀಲಿಂಗ್ಸ್ ಅಲ್ಲಿ, ಇಮೋಷನ್ಸ್ ಅಲ್ಲಿ ಯಾವ ತರ ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ಅವರ ಜೀವನ ಸರಿ ಹೋಗುತ್ತೆ ಅಂತ ತಿಳಿಸ್ಕೊಡೋದೇ ಲೈಫ್ ಕೋಚಿಂಗ್. ಓಕೆ, ಇನ್ನು ನಿಮ್ಮ ಪ್ರೊಫೆಷನ್ ಬಗ್ಗೆ ಆಮೇಲೆ ಮಾತಾಡೋಣ. ಅದಕ್ಕೂ ಮುಂಚೆ ಸ್ವಲ್ಪ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ತಿಳ್ಕೊಳ್ಳೋಣ. ತ್ರಿವೇಣಿ ಅವರು ಬಾಲ್ಯದಲ್ಲಿ ಹೇಗಿದ್ರು, ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ. ಹಾಗೇನೆ ಬಾಲ್ಯದಿಂದ ಇವತ್ತಿನವರೆಗೆ ನಿಮ್ಮ ಪ್ರಯಾಣ ಹೇಗಿತ್ತು, ಒಂದ್ಸರಿ ಹಿಂದೆ ತಿರುಗಿ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ಅದೆಲ್ಲದ್ರ ಬಗ್ಗೆ ಹೇಳಿದ್ರೆ. ನನ್ನ ಜೀವನನೇ ಒಂದು ರೋಲರ್ ಕೋಸ್ಟರ್ ರೈಡ್ ತರ. ಬಾಲ್ಯದಿಂದ ತುಂಬಾ ಕ್ರಿಯೇಟಿವಿಟಿ ಮೇಲೆ ಆಸಕ್ತಿ ಇತ್ತು ನನಗೆ. ಸ್ಕೂಲಲ್ಲಿ ಕೂಡ ಒಂದು ಸ್ಟಡೀಸ್ ಅಲ್ಲಿ ಟಾಪರ್ ಇದ್ದೆ, ಸ್ಪೋರ್ಟ್ಸ್ ಅಲ್ಲಿ ಟಾಪರ್ ಇದ್ದೆ, ಕ್ರಿಯೇಟಿವ್ ಐಡಿಯಾಸ್ ಇತ್ತು, ಕ್ರಿಯೇಟಿವಿಟಿಲಿ ಎಲ್ಲದರಲ್ಲೂ ಫಸ್ಟ್ ಬರ್ತಿದ್ದೆ, ಚೆನ್ನಾಗಿತ್ತು. ಆಮೇಲೆ ಮದ್ವೆ ಬೇಗ ಆಯ್ತು, ಮಕ್ಳಾಯ್ತು, ಇದೆಲ್ಲ ಅಲ್ಲಿವರೆಗೂ ಜೀವನ ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ಒಂದು ಮಕ್ಕಳು ಇಬ್ರು 9 ವರ್ಷ 3 ವರ್ಷ ಇದ್ದಾಗ ನನ್ನ ಲೈಫಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಯ್ತು. ಅದೇನಂದ್ರೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಯ್ತು. ನಮ್ಮ ಕಾರು ಮತ್ತೆ ಲಾರಿಗೆ ಆಕ್ಸಿಡೆಂಟ್ ಆಗಿ ಎಲ್ಲರಿಗೂ ಸಣ್ಣ ಪುಟ್ಟ ಗಾಯಗಳು. ಆದ್ರೆ ನನಗೆ ಕತ್ತು ಮೂಳೆ ಮುರಿದೋಗಿತ್ತು. ಈ ಫೇಸ್ ಸ್ಕಿನ್ ಎಲ್ಲ ಇಲ್ಲಿವರೆಗೂ ಹೋಗ್ಬಿಟ್ಟಿತ್ತು. ಸೊ ಇದೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಎಲ್ಲ ಆಗಿದೆ. ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಲೆಗ್ ಎಲ್ಲ ಪ್ಯಾರಲೈಸ್ಡ್ ಆಗಿತ್ತು. ಸೊ 2 years ಆಯ್ತು ಅದು ರಿಕವರ್ ಆಗೋಕೆ. ಅಲ್ಲಿ ನನಗೆ ಒಂದು ದೊಡ್ಡ ಬ್ರೇಕ್ ಪಾಯಿಂಟ್ ಅನ್ಬೇಕು. ಒಂದು ಅಂದ್ರೆ ಅಲ್ಲಿ ನನಗೆ ಒಂದು ದೊಡ್ಡ ರಿಯಲೈಸೇಷನ್ ಆಯ್ತು. ಏನಂದ್ರೆ ಇಷ್ಟೇ ಜೀವನ, ಇವತ್ತಿರೋ ಪ್ರಾಣ ನಾಳೆ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಆ ಪ್ರಾಣ ಹೋದಾಗ ನಾವು ಇಲ್ಲಿ ಭೂಮಿ ಮೇಲೆ ಏನನ್ನ ಬಿಟ್ಟು ಹೋಗ್ತಾ ಇದೀವಿ. ಈ ತ್ರಿವೇಣಿ ಅಂದ್ರೆ ಯಾರು? ನನ್ನ ಪ್ರಾಣ ಏನಾದ್ರು ಅಲ್ಲಿ ಹೋಗಿದ್ರೆ ಇಂಥವ್ರ ಹೆಂಡತಿ, ಇಂಥವ್ರ ಮಗಳು, ಇಂಥವ್ರ ಸೊಸೆ, ಅಷ್ಟೇ ತಾನೆ. ನನಗೆ ಅಂತ ಏನ್ ರೆಕಗ್ನೈಸೇಷನ್ ಇದೆ, ಏನ್ ಬಿಟ್ಟು ಹೋಗ್ತೀನಿ ನಾನಿಲ್ಲಿ ಜನಕ್ಕೆ ಕಲಿಯೋಕೆ, ಆ ತರದ್ದೊಂದು ಥಾಟ್ ಬಂತು ನನಗೆ. ಸೊ ಏನಾದ್ರೂ ಸಾಧನೆ ಅನ್ನೋದು ಮಾಡ್ಬೇಕು ಜೀವನದಲ್ಲಿ, ನನ್ನಲ್ಲಿ ಈ ತರ ಒಂದು ಟ್ಯಾಲೆಂಟ್ ಇದೆ, ಅದನ್ನ ಬೆಳೆಸ್ಕೋಬೇಕು. ಆ ತರ ಒಂದು ಬೀಜ ಅವತ್ತು ನನ್ನ ಇಲ್ಲಿ ಬಿತ್ತಿದ್ದೆ. ಆಮೇಲೆ ಗ್ರಾಜುವಲ್ ಆಗಿ ಏನ್ ಮಾಡ್ಬೇಕು ಯೋಚನೆ ಮಾಡುವಾಗ ಟೆರಕೋಟಾ ಜ್ಯುವೆಲ್ರಿ ನನ್ ಮೈಂಡಿಗೆ ಬಂತು. ಮಣ್ಣಿಂದ ಜ್ಯುವೆಲ್ರಿ ಮಾಡೋದು, ಅದು ತುಂಬಾ ಚೆನ್ನಾಗಿ ಸ್ಟಾರ್ಟ್ ಮಾಡಿದೆ. ಹಾಬಿ ಅಂತ ಸ್ಟಾರ್ಟ್ ಮಾಡಿದೆ. ಅದು ಹಾಗೆ ಬಿಸ್ನೆಸ್ ಅಂತ ಆಯ್ತು. ತುಂಬಾ ನಮ್ಮ ಸೌತ್ ಇಂಡಿಯನ್, ಕನ್ನಡ, ತೆಲುಗು, ತಮಿಳ್, ಮಲಯಾಳಂ ಆಕ್ಟರ್ಸ್ ಗಳೆಲ್ಲ ತಗೊಳಕ್ ಶುರು ಮಾಡಿದ್ರು ನನ್ನ ಹತ್ರ. ಅದು ಟಿವಿ ಇಂಟರ್ವ್ಯೂಸ್ ಕೂಡ ಬಂತು. ನಂದು ಜಿ ಟಿವಿಲಿ, ಉದಯ ಟಿವಿಲೆಲ್ಲ ನನ್ ಟೆಲಿಕಾಸ್ಟ್ ಆಗಿತ್ತು ನನ್ನ ಪ್ರೋಗ್ರಾಮ್ಸ್. ಇಂಟರ್ವ್ಯೂಸ್ ಎಲ್ಲ ಬಂದಿತ್ತು. ಆಲ್ಮೋಸ್ಟ್ ಸೆಲೆಬ್ರಿಟಿ ಲೈಫ್ ಇತ್ತು. ಎಲ್ಲಿ ಹೋದ್ರು ಜನ ನನ್ನ ರೆಕಗ್ನೈಸ್ ಮಾಡ್ತಿದ್ರು.
ಸೊ ನಾನು ಫ್ಯಾಷನ್ ಶೋಸ್ ಎಲ್ಲ ಕೂಡ ಮಾಡ್ತಿದ್ದೆ, ಜ್ಯುವೆಲ್ರಿ ಫ್ಯಾಷನ್ ಶೋಸ್, ಲೇಡೀಸ್ ಕ್ಲಬ್ಸ್ ಅಲ್ಲೆಲ್ಲ ಕೂಡ ಮಾಡ್ತಿದ್ದೆ. ಸೊ ತುಂಬಾ ಒಳ್ಳೆ ರೆಕಗ್ನಿಷನ್, ಲೈಫ್ ಒಂಥರ ಚೆನ್ನಾಗಿತ್ತು. ಎಸ್, ದಿಸ್ ಇಸ್ ಮೈ ಲೈಫ್ ಪರ್ಪಸ್ ಅಂತ ಅನ್ಕೊಂಡಿದ್ದೆ. ಬಟ್ ಅಲ್ಲೊಂದು ಮತ್ತೆ ಇನ್ನೊಂದು ದೊಡ್ಡ ಬ್ರೇಕ್ ಪಾಯಿಂಟ್ ಬಂತು. ಸಡನ್ ಆಗಿ ಏನೋ ನನ್ನ ಕಾಲಲ್ಲಿ ಎಲ್ಲ ಸ್ಕಿನ್ ಎಲ್ಲ ಪೀಲ್ ಆಫ್ ಆಗಕ್ ಶುರು ಆಯ್ತು. 3 ತಿಂಗಳಿಗೊಂದ್ಸಲ 6 ತಿಂಗಳಿಗೊಂದ್ಸಲ ಆ ತರ ಕಾಲು ತುಂಬಾ ಸಾಫ್ಟ್ ಆಗಿ ಸ್ಮೂತ್ ಆಗಿ ಆಗೋಯ್ತು. ಸೊ ಮನೆಯಲ್ಲೇ ಜಾರಿ ಬಿದ್ದು ಬ್ಯಾಕ್ ಬೋನ್ ಫ್ರಾಕ್ಚರ್ ಆಯ್ತು. ಮತ್ತೆ 6 months ಬೆಡ್ ರಿಡನ್. ಸೊ ಓಕೆ, ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅನ್ನೋದು ಅರ್ಥ ಆಗೋಯ್ತು. ನಾನು ಇದೆಲ್ಲ ನನ್ನ ಲೈಫ್ ಪರ್ಪಸ್, ಇನ್ನೂ ಏನೋ ಇದೆ, ಬೇರೆ ಏನೋ ಇದೆ ಅನ್ನೋದು ಅರ್ಥ ಆಯ್ತು. ಓಕೆ, ಏನಿದೆ ಪರವಾಗಿಲ್ಲ, ಬೆನ್ನು ಮೂಳೆ ಇದಾಯ್ತಾ, ಕತ್ತು ಮೂಳೆ ಮುರಿದೋಗಿದ್ಯಾ, ಇನ್ನು ಕೈ 1.5 ಕೈ ಇದೆ, 1.5 ಕಾಲಿದೆ, ಈ ತರ ಇತ್ತು ನನ್ನ ಥಾಟ್ ಪ್ರಾಸೆಸ್ ಆಗ. ಇನ್ನು ಕಣ್ಣಿದೆ, ಮೂಗಿದೆ, ಬಾಯಿದೆ, ಏನಾದ್ರೂ ಒಂದ್ ಮಾಡಬಹುದು. ಸರಿ, ನನಗೆ ಏನ್ ಇಷ್ಟ, ಸಂಗೀತದಲ್ಲ ಆಸಕ್ತಿ ಇದೆ, ಸಂಗೀತ ಕಲಿಯೋಕ್ ಶುರು ಮಾಡಿದೆ. ಈ ಕೈ ವೀಕ್ ಆಗಿತ್ತು, ಇದಕ್ ಹೇಳ್ದೆ ನಿನಗೆ ಒಂದು ಕೆಲ್ಸ ಕೊಡ್ತೀನಿ, ನೀನ್ ಯಾಕೆ ಈ ತರ ವೀಕ್ ಆಗಿದ್ಯಾ ಅಂತ ಹೇಳಿ ವೀಣೆ ಕೊಟ್ಟೆ. ಇದಕ್ಕೆ ವೀಣೆ ಕಲಿಯೋಕ್ ಶುರು ಮಾಡಿದೆ. ವೀಕ್ನೆಸ್ ಎಲ್ಲ ಕೂಡ ಸರಿ ಹೋಯ್ತು. ಗ್ರಾಜುಯಲ್ ಆಗಿ ವೀಣೆ ನುಡಿಸ್ತಿದ್ದೆ. ಮಂಜುಳಾ ಗುರುರಾಜ್ ಮ್ಯಾಮ್ ಹತ್ರ ಕೂಡ ಕಲಿತಿದ್ದೀನಿ ಲೈಟ್ ಮ್ಯೂಸಿಕ್ ಎಲ್ಲ. ಆ ತರ ಒಂದ್ ಪ್ರಯಾಣ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಎಷ್ಟೊಂದ್ ಬಿಸ್ನೆಸ್ ಗಳು ಮಾಡಿದೆ. ಸ್ಯಾರಿ ಶೋರೂಮ್ ಇಟ್ಟೆ, ಅಲ್ಲಿ ಕೂಡ ಮತ್ತೆ ಅದೇನೋ ಕ್ಲೋಸ್ ಮಾಡ್ಬೇಕಾಯ್ತು, ಆರೋಗ್ಯ ಸರಿ ಹೋಗ್ಲಿಲ್ಲ. ಆಮೇಲೆ ಒಂದು ಪೌಡರ್ಸ್ ಫ್ಯಾಕ್ಟ್ರಿ ಇಟ್ಟೆ, ಫ್ರೂಟ್ ಅಂಡ್ ವೆಜಿಟೇಬಲ್ ಪೌಡರ್ ಮೇಕಿಂಗ್, ಅಲ್ಲಿ ಏನೋ ಪ್ರಾಬ್ಲಮ್ ಆಯ್ತು, ಕ್ಲೋಸ್ ಮಾಡ್ಬೇಕಾಯ್ತು. ಈ ತರ ಪ್ರತಿ ಒಂದ್ರಲ್ಲೂ ನಾನು ಎಲ್ಲೂ ನನ್ನ ಆತ್ಮಸ್ಥೈರ್ಯನ ಕಳ್ಕೊಂಡಿಲ್ಲ. ಇದು ನಂದಲ್ಲ, ನಂದು ಇನ್ನೂ ಬೇರೆ ಏನೋ ಇದೆ, ಇನ್ನೂ ಏನೋ ಸಾಧನೆ ಮಾಡೋದಿದೆ ಅಂತ ಅನ್ಕೊಂಡು ಏನು ವಾಟ್ ನೆಕ್ಸ್ಟ್ ಅಂತ ಹುಡುಕೋಕ್ ಸ್ಟಾರ್ಟ್ ಮಾಡಿದಾಗ ಆರೋಗ್ಯ ಇನ್ನೂ ಕೆಡಕ್ ಸ್ಟಾರ್ಟ್ ಆಯ್ತು. ಆಗ ನನಗೆ ಈ ಲಾ ಆಫ್ ಅಟ್ರಾಕ್ಷನ್ ಇದು ಕೈ ಹಿಡೀತು. ಅದು ನಮ್ಮಮ್ಮನಿಂದ. ನಮ್ಮಮ್ಮ ಹೇಳ್ತಾನೆ ಇದ್ರು ನನಗೆ, ಇದೇನೋ ಲಾ ಆಫ್ ಅಟ್ರಾಕ್ಷನ್ ಅಂತ ಇದೆ, ಹೋಪನೋಪನ ಅಂತ ಇದೆ, ಅದೇನೋ ನೋಡು, ನಿನ್ನ ಆರೋಗ್ಯ ಸರಿ ಹೋಗುತ್ತೆ ಅಂತ. ನಾನು ಹೋಗಮ್ಮ ಅದೆಲ್ಲ ನಾನು ನಂಬಲ್ಲ ಅಂತಿದ್ದೆ. ಒಂದಿನ ಅವರು ಏನು ವಿಡಿಯೋಸ್ ಕಳಿಸ್ತಾನೆ ಇದ್ರು. ಬೈ ಚಾನ್ಸ್ ಯಾವ್ದೋ ಒಂದು ವಿಡಿಯೋ ಆನ್ ಆಯ್ತು, ಆಗ ನೋಡ್ದೆ, ಇದೇನೋ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಸಿ ಅದೇನೋ ಅಂತ ನೋಡಕ್ ಶುರು ಮಾಡಿದೆ. ಆಮೇಲೆ ಕಲಿಯೋಕ್ ಶುರು ಮಾಡಿದೆ. ಬೆಸ್ಟ್ ಗುರೂಸ್ ಯಾರ್ಯಾರಿದ್ದಾರೆ, ನಮ್ಮ ಇಂಡಿಯನ್ ಗುರೂಸ್ ಅಬ್ರಾಡ್ ಇಂದ ಎಲ್ಲರ ಹತ್ರ ಕಲಿಯೋಕ್ ಶುರು ಮಾಡಿದೆ. ನನಗೆ ಅದು ಕಲ್ತ ಮೇಲೆ ಏನಾಯ್ತು, ಇನ್ನೂ ಏನೋ ಇದೆ, ಇಲ್ಲಿ ಕಲ್ತಿರೋದಲ್ಲದೆ ಇನ್ನೂ ಏನೋ ಇದೆ. ನಾನೇ ರಿಸರ್ಚ್ ವರ್ಕ್ ಮಾಡಕ್ ಶುರು ಮಾಡಿದೆ. ರಿಸರ್ಚ್ ವರ್ಕ್ ಮಾಡಿ ಇನ್ನು ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡು ಈಗ ಬುಕ್ ಬರೀತಾ ಇದ್ದೀನಿ. ಕನ್ನಡದಲ್ಲಿ ಬರೀತಾ ಇದ್ದೀನಿ. ಕನ್ನಡದಲ್ಲಿ ಬುಕ್ಸೇ ಇಲ್ಲ ಈ ತರ ಟಾಪಿಕ್ಸ್ ಅಲ್ಲಿ, ಹಾಗಾಗಿ ನಾನೇ ಬರೆಯೋಣ ಅಂತ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದೀನಿ. ಸದ್ಯದಲ್ಲೇ ಬಿಡುಗಡೆ ಕೂಡ ಮಾಡ್ತೀನಿ, ತಿಳಿಸ್ತೀನಿ ಎಲ್ಲರಿಗೂ. ಸೊ ಹೀಗಾಯ್ತು ನಂದು ರೋಲರ್ ಕೋಸ್ಟರ್ ರೈಡ್. ನೀವು ನಿಜಕ್ಕೂ ಸಾಕಷ್ಟು ಜನಕ್ಕೆ ಸ್ಫೂರ್ತಿ ಅಂತಾನೆ ಹೇಳ್ಬೋದು. ಬಿಕಾಸ್ ಎಲ್ಲಾ ಇದ್ದು ಕೂಡ ನಮ್ಮಲ್ಲಿ ಏನೂ ಮಾಡೋದಿಲ್ಲ ಯಾರನ್ನು ಅಂತದ್ರಲ್ಲಿ ನೀವು ಸಾಕಷ್ಟು ಸವಾಲುಗಳನ್ನ ಎದುರಿಸಿದ್ರಿ. ಜೀವನ ನಿಮ್ಗೆ ಸಾಕಷ್ಟು ಸವಾಲುಗಳನ್ನ ನಿಮ್ಮ ಮುಂದೆ ತಂದೊಡ್ಡಿದ್ರು ಕೂಡ ಅದೆಲ್ಲವನ್ನ ನೀವು ದಾಟ್ಕೊಂಡು ಇವತ್ತು ಆ ಸಾಧನೆ ಮಾಡಿ ನಿಂತಿದ್ದೀರಾ. ನಿಜಕ್ಕೂ ಸಾಕಷ್ಟು ಜನಕ್ಕೆ ನೀವು ಸ್ಫೂರ್ತಿ. ಆಗ್ಲೇ ಹೇಳ್ತಾ ಇದ್ರೆ ನೀವು ಜ್ಯುವೆಲ್ರಿ ಬಿಸಿನೆಸ್ ಮಾಡ್ತಾ ಇದ್ದೆ ಅಂತ. ಸೊ ಆ ಬಿಸಿನೆಸ್ ಇಂದ ಈ ಒಂದು ಲೈಫ್ ಕೋಚ್ ನೀವು ಬದಲಾವಣೆ ಆಗ್ಬೇಕಾದ್ರೆ ಮಧ್ಯದಲ್ಲಿ ಏನೆಲ್ಲಾ ಬದಲಾವಣೆಗಳಾಯ್ತು, ಏನೆಲ್ಲ ಸವಾಲುಗಳು ಎದುರಾಯ್ತು ನಿಮ್ಗೆ ಅಂತ? ಸೊ ಅವಾಗ್ಲೇ ನಾನು ಹೇಳ್ದಾಗೆ ಪ್ರತಿಯೊಂದು ನಾನು ಮಾಡಿದಾಗ ತುಂಬಾ ಹೈಯೆಸ್ಟ್ ಒಂದು ಶಿಖರದ ಮೇಲೆ ನಿಂತಾಗಿತ್ತು. ಟೆರೆಕೋಟ ಜ್ಯುವೆಲ್ರಿ ಮಾಡಿದಾಗ ಸಡನ್ ಆಗಿ ಒಂದು ಬ್ಯಾಕ್ ಬೋನ್ ಫ್ರಾಕ್ಚರ್ ಆಯ್ತು ಅಂದಾಗ ಅಲ್ಲಿಂದ ಕೆಳಗ್ ಬಿದ್ದಂಗೆ ಫೀಲ್ ಆಯ್ತು. ಮೊದಲಿಂದ ಏನೋ ಮತ್ತೆ ಫಸ್ಟ್ ಸ್ಟಾರ್ಟಿಂಗ್ ಇಂದ ಆತರ ಒಂದೊಂದು ಮಾಡ್ತಿದ್ದೆ. ಬಟ್ ಎಲ್ಲೂ ಆತ್ಮವಿಶ್ವಾಸ ಕಳ್ಕೊಂಡಿಲ್ಲ. ಓಕೆ, ಇದು ನಂದಲ್ಲ, ಇನ್ನೊಂದಿದೆ, ಲೈಫ್ ತುಂಬಾ ದೊಡ್ಡದಿದೆ, ಅಥವಾ ಚಿಕ್ಕದು ಕೂಡ ಇರಬಹುದು. ಎಷ್ಟು ಲೈಫ್ ಇದೆಯೋ ಗೊತ್ತಿಲ್ಲ, ಇರೋದ್ರಲ್ಲಿ ಏನಾದ್ರೂ ಸಾಧನೆ ಮಾಡೋಣ ಇದೇ ಇತ್ತು ನನ್ನ ಮನ್ಸಲ್ಲಿ. ಸಾಧನೆ ಕಡೆನೇ ಗಮನ ಇತ್ತು. ಸೊ ಈ ಸಾಧನೆ ಕಡೆ, ಈ ಹಾದಿಯಲ್ಲಿ ಹೋಗೋದು ಮತ್ತೆ ಇಳಿಯೋದು, ಮತ್ತೆ ಮೇಲೆ ಇರೋದು ಇಳಿಯೋದು, ಈ ತರಾನೇ ಆಗ್ತಿತ್ತು ನನ್ನ ಜರ್ನಿ. ಆಗ ನಾನು ಅರ್ಥ ಮಾಡ್ಕೊಂಡಿದ್ದೇನು ಅಂದ್ರೆ, ಒಂದು ಸ್ಪೈಡರ್ ತರ ಇರ್ಬೇಕು ನಾವು. ಅದು ಎಷ್ಟು ಸಲ ಆ ಗೂಡನ್ನ ಕಟ್ಟೋದಕ್ಕೆ, ವೆಬ್ಬನ್ನ ಕಟ್ಟೋದಕ್ಕೆ ಎಷ್ಟು ಸಲ ಎದ್ದೇಳುತ್ತೆ ಬೀಳುತ್ತೆ. ಆತರ ಎಲ್ಲೂ ನಮ್ಮ ಆತ್ಮವಿಶ್ವಾಸನ ಕಳ್ಕೋಬಾರ್ದು ಅಂತ. ಸೊ ಅವಾಗ ನಾನ್ ಕಲ್ತಿದ್ದೆ ಈ ಲೈಫ್ ಕೋಚಿಂಗ್ ಪಾಠ ಅಂತ. ಸೊ ನಮ್ಮಲ್ಲಿ ನಾವು ಯಾವ ತರ ಬದಲಾವಣೆ ಮಾಡ್ಕೊಂಡ್ರೆ ಏನಾಗುತ್ತೆ ಲೈಫ್ ಅಂತ. ಸೊ ನನ್ನ ಜೀವನದಿಂದಾನೇ ಅರ್ಧ ನನಗೆ ಪಾಠ ಕಲಿಯೋಕ್ ಸಿಕ್ತು. ಅದಾದ್ಮೇಲೆ ಲೈಫ್ ಕೋಚಿಂಗ್ ಕಲ್ತ ಮೇಲೆ ನನ್ನ ಜೀವನನ ಇನ್ನೂ ಚೆನ್ನಾಗಿ ಅನಲೈಸ್ ಮಾಡ್ಕೊಂಡೆ. ಎಸ್, ನಾನ್ ಕರೆಕ್ಟ್ ಒಂದು ಸರಿಯಾದ ದಾರಿಯಲ್ಲೇ ಬರ್ತಿದ್ದೀನಿ ಅಂತ. ಆಗ ನನ್ಗೆ ಎಸ್, ಐ ಆಮ್ ಫಿಟ್ ಟು ಬಿ ಅ ಲೈಫ್ ಕೋಚ್ ಅನ್ನೋದು ನನ್ಗೆ ಅರ್ಥ ಆಯ್ತು. ಸೊ ನಾನ್ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ, ನನ್ನ ಮನಸ್ಸನ್ನ ಈ ರೀತಿ ಬದಲಾವಣೆ ಮಾಡ್ಕೊಂಡಿದ್ದೀನಿ ಅಂದ್ರೆ ನಾನ್ ಲೈಫ್ ಕೋಚ್ ಆಗೋದಿಕ್ಕೆ ಪರ್ಫೆಕ್ಟ್ ಆಗಿದ್ದೀನಿ ಅಂತ ಅನ್ಕೊಂಡು
ಈ ದಾರಿಯಲ್ಲಿ ಈಗ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟೋ ಜನರ ಜೀವನವನ್ನ ಬದಲಾಯಿಸ್ತಾ ಇದ್ದೀನಿ. ಓಕೆ, ಈಗ ಸಮಾಜದಲ್ಲಿ ಯಾರೇ ಆಗ್ಲಿ ಏನಾದ್ರೂ ಒಂದು ಸಾಧನೆ ಮಾಡೋದಕ್ಕೆ ಹೊರಟಾಗ, ಅದರಲ್ಲೂ ಮಹಿಳೆಯರು ಏನಾದ್ರೂ ಮಾಡೋದಕ್ಕೆ ಹೊರಟಾಗ ಸಾಕಷ್ಟು ಅನುಮಾನ, ಅವಮಾನ, ಸಮಾಜದಿಂದ ಒಂದಷ್ಟು ನಿರೀಕ್ಷೆಗಳು, ಸಾಕಷ್ಟು ಪ್ರೆಷರ್ಗಳು ಉಂಟಾಗತ್ತೆ. ಅದರಲ್ಲೂ ಮಹಿಳೆಯರಿಗೆ ಅಂದ್ರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ನೀವು ಇದನ್ನೆಲ್ಲ ಯಾವ ರೀತಿ ಫೇಸ್ ಮಾಡಿ ನಿಂತ್ಕೊಂಡ್ರಿ? ಎಸ್, ಖಂಡಿತ ಇದು ತುಂಬಾನೇ ನಿಜ. ಎಸ್ಪೆಷಲಿ ಹೆಂಗಸರಿಗೆ ಈ ತರ ಯಾವುದೇ ಫೀಲ್ಡ್ ಆಗಿರಬಹುದು, ಅಲ್ಲಿ ಈ ತರದ್ ಆಗೋದೆಲ್ಲ ಸಹಜ. ನನಗೂ, ನಾನೇನು ಅದರಲ್ಲಿ ಸ್ಪೆಷಲ್ ಅಲ್ಲ, ನನಗೂ ಆಯ್ತು ಈ ತರದ್ದು. ಸ್ಟಾರ್ಟಿಂಗ್ ಅಲ್ಲಿ ಕಲ್ತ್ಕೊಂಡೆ. ಕಲ್ತ ನಂತರ ರಿಸರ್ಚ್ ವರ್ಕ್ ಎಲ್ಲ ಮಾಡ್ತಿದ್ದೆ. ಯಾರಿಗೆ ನಾನು ಹೀಲ್ ಮಾಡ್ಬೇಕು, ಜನಕ್ಕೆ ನಾನು ಹೋಗಿ ನಾನೊಬ್ಬ ಲೈಫ್ ಕೋಚ್ ಬನ್ನಿ ನಾನು ಹೀಲ್ ಮಾಡ್ತೀನಿ ಅಂದ್ರೆ ಏನಿದು ಅಂತ ಹೇಗೆ ಅರ್ಥ ಆಗ್ಬೇಕು ಅನ್ನೋದು ನನಗೆ ಡೌಟ್ ಇತ್ತು. ಸರಿ, ಫಸ್ಟ್ ಆಫ್ ಆಲ್ ನಾನ್ ಮಾಡೋ ಈ ಹೀಲಿಂಗ್ ಇಂದ ಹೇಗೆ ಜನರ ಜೀವನ ಬದಲಾಗತ್ತೆ ಅಂತ ನೋಡೋಣ ಅಂತ ಫಸ್ಟ್ ನನ್ನ ತಂದೆ ತಾಯಿಯಿಂದ ಶುರು ಮಾಡಿದೆ. ಅವ್ರಿಗೆ ಹೀಲಿಂಗ್ ಮಾಡೋಕ್ ಶುರು ಮಾಡಿದೆ. ತಂದೆ ತಾಯಿ ಅಂದ್ರೆ ಅವ್ರ ಮಕ್ಕಳನ್ನ ಮಕ್ಕಳ ಹಾಗೆ ನೋಡ್ತಾರೆ. ಹೀಲಿಂಗ್ ಮಾಡಿದ್ರು ಅವರಲ್ಲಿ ಬದಲಾವಣೆ ದೊಡ್ಡದಾಗಿ ನಮಗ್ ಗೊತ್ತಾಗಲ್ಲ. ಬಟ್ ಅವ್ರಿಗೇನೋ ನೋವುಗಳೆಲ್ಲ ಸರಿ ಹೋಗ್ತಾ ಇದೆ, ಚೆನ್ನಾಗಿದೆ ಅಂತ ಹೇಳಿದ್ರು. ಆಮೇಲೆ ಚಿಕ್ಕಪ್ಪ ಚಿಕ್ಕಮ್ಮನ್ನ ಸೇರಿಸ್ಕೊಂಡೆ. ಆಮೇಲೆ ಯೋಚನೆ ಮಾಡಿದೆ, ಬರೀ ಫ್ಯಾಮಿಲಿಗೆ ಮಾಡ್ತಾ ಇದ್ರೆ ಸಾಕಾಗಲ್ಲ ಅಂತ. ಸೊ ನಂದೇ ಒಂದು ಯೂಟ್ಯೂಬ್ ಚಾನೆಲ್ ಎಲ್ಲ ಇರೋದ್ರಿಂದ ನನ್ನ ಚಾನೆಲ್ ಅಲ್ಲಿ ಈ ತರ ನಾನೊಬ್ಬ ಲೈಫ್ ಕೋಚ್ ಅಂತ ಅಲ್ಲಿ ಹೇಳ್ಕೊಂಡೆ. ಅಲ್ಲಿಂದ ಜನರು ಬಂದ್ರು. ನಾನು ಆಲ್ರೆಡಿ ಒಂದು ಯೂಟ್ಯೂಬ್ ಚಾನೆಲ್ ಇಟ್ಟಿದ್ದೆ, ಒಳ್ಳೆ ವಿಚಾರಗಳು ಹೇಳ್ತಿದ್ದೆ. ಸೊ ಅಲ್ಲಿಂದ ಜನಕ್ಕೆ ಗೊತ್ತಾಗೋಕ್ ಶುರು ಆಯ್ತು, ನನ್ನ ಮೇಲೆ ಒಂದು ನಂಬಿಕೆ ಬರೋಕ್ ಶುರು ಆಯ್ತು. ಸೊ ಅಲ್ಲಿಂದ ಜನ ಬಂದ್ರು. ಫ್ರೀ ಸೆಷನ್ ಅಂತ ಇಟ್ಟೆ. ಸೊ ಜನ ಬಂದು ಏನಿದು ಅಂತ ತಿಳ್ಕೊಂಡ್ರು. ಸೊ ಅಲ್ಲಿಂದ ಆಮೇಲಿಂದ ಕೆಲವರು ಹೀಯಾಳ್ಸಕ್ ಶುರು ಮಾಡಿದ್ರು. ಇದೆಲ್ಲ ಏನಿದು, ಇದೇನೋ ಇದಂತೆ ಅದಂತೆ ಅಂತ ನಗೋಕ್ ಶುರು ಮಾಡಿದ್ರು. ನಾನ್ ಬೇಜಾರಾಗ್ಲಿಲ್ಲ, ಪರವಾಗಿಲ್ಲ. ಅವ್ರಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಗೊತ್ತಾದ್ಮೇಲೆ ಯಾರೆಲ್ಲ ಇವತ್ತು ನಗ್ತಾ ಇದ್ದಾರೋ ಅವರೇ ನನ್ನ ಹತ್ರ ಬರ್ತಾರೆ ಅಂತ ಅನ್ಕೊಂಡ್ ಅದೇ ನಿಜ ಆಯ್ತು. ಕೆಲವರು ಕ್ಲೋಸ್ ಪೀಪಲ್ ಇರ್ತಾರಲ್ಲ, ನಮ್ಮ ಕ್ಲೋಸ್ ಸರ್ಕಲ್ ಅಂತ, ಅವ್ರೇ ನಗೋಕ್ ಶುರು ಮಾಡಿದ್ರು, ಏನೋ ಮಾಡ್ತಾಳೆ ಅಂತ. ಪರವಾಗಿಲ್ಲ, ನಾನ್ ಯಾವ್ದಕ್ಕೂ ಕಿವಿ ಕೊಡಿರ್ಲಿಲ್ಲ, ಕಣ್ಣು ಆ ಕಡೆ ತಿರುಗಿಸ್ ನೋಡ್ಲಿಲ್ಲ. ನನ್ನ ಗಮನ ಇದ್ದಿದ್ದು ಲೈಫ್ ಕೋಚಿಂಗ್, ಜನರ ಜೀವನವನ್ನ ಬದಲಾಯಿಸ್ಬೇಕನ್ನೋದೆ. ಸೊ ನನ್ನ ಫ್ರೀಕ್ವೆನ್ಸಿನ ಹೈ ಇಟ್ಕೊಂಡೆ. ಯಾವಾಗ್ಲೂ ನಮ್ ಫ್ರೀಕ್ವೆನ್ಸಿ ಹೈಯಲ್ಲಿ ಇರ್ಬೇಕು. ಸೊ ಯಾವಾಗ ನಮ್ ಫ್ರೀಕ್ವೆನ್ಸಿ ಹೈಯಲ್ಲಿ ಇರುತ್ತೋ ಆಗ ನಾವು ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡ್ತೀವಿ. ಆ ರೀತಿ ನನ್ನ ಫ್ರೀಕ್ವೆನ್ಸಿನ ಡೇ 1 ಇಂದ ಹೈಯಲ್ಲಿ ಇಟ್ಕೊಳ್ತಿದ್ದೆ. ನನಗೇನ್ ಬೇಕೋ ಎಲ್ಲ ನಾನು ಹೇಗ್ ಮಾಡ್ಬೇಕು ಅಂತ ಅನ್ಕೊಂಡು ಅದೇ ರೀತಿ ಆಯ್ತು. ಸೊ ಯಾವ್ದೇ ಅವಮಾನ ಆದ್ರೂ, ಇವತ್ತಿಗೂ ಅವಮಾನ ಆದ್ರೂ ನಾನು ಅದನ್ನ ಅವಮಾನ ಅಂತ ತಗೊಳಲ್ಲ, ಅದೊಂದು ಲೆಸನ್ ಅಂತ ತಗೋತೀನಿ. ಇದರಿಂದ ನಾನು ಏನ್ ಪಾಠ ಕಲ್ತೆ. ಸೊ ನಾವು ನೆಗೆಟಿವ್ ಆಗಿ ಆದಾಗ್ಲೂ ಅದ್ರಲ್ಲಿ ಏನ್ ಪಾಸಿಟಿವ್ ಆಗಿ ತಗೋಬಹುದು ಆತರ ಹುಡ್ಕಕ್ ಶುರು ಮಾಡಿದೆ. ಅದನ್ನೇ ಹೇಳ್ಕೊಡೋದು ಕೂಡ. ಓಕೆ, ನಿಮ್ಮನ್ನ ನೋಡಿದ್ರೆ ಒಂದು ಅರ್ಥ ಆಗೋದೇನಂದ್ರೆ ಪ್ರತಿಯೊಬ್ಬರಿಗೂ ಆತ್ಮಸ್ಥೈರ್ಯ ಅನ್ನೋದು ತುಂಬಾನೇ ಮುಖ್ಯ ಆಗತ್ತೆ. ಅದು 0 ಇಂದ 100 ವರ್ಗೂ ಯಾರನ್ನ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ಲಿ. ನಿಜ. ಓಕೆ, ಈಗ ಜೀವನದಲ್ಲಿ ಮೇಡಮ್ ಯಾರು ಏನೇ ಮಾಡ್ಬೇಕಾದ್ರೂ ಒಂದು ಪಾಯಿಂಟ್ ಅಥವಾ ಒಂದು ಘಟನೆ ಅಂತ ಇರುತ್ತೆ. ಈಗ ಏನೇ ಮಾಡ್ಬೇಕಾದ್ರೂ ಏನಾದ್ರೂ ಒಂದು ಘಟನೆ ನಡೆದಾಗ ಓಕೆ ನಾನು ಈ ಪಾತಲ್ಲಿ ಹೋಗ್ಬೇಕಾ ಅಂತ ಡಿಸೈಡ್ ಮಾಡುವಂತ ಒಂದು ಘಟನೆ ಇರುತ್ತೆ. ಸೊ ನಿಮ್ಮ ಜೀವನದಲ್ಲಿ ಯಾವ ಒಂದು ಪಾಯಿಂಟ್ ಅಲ್ಲಿ ನಿಮ್ಗೆ ಓಕೆ ನಾನು ಹೀಲಿಂಗ್ ಕಡೆ ಮುಖ ಮಾಡ್ಬೇಕು ಅಂತ ಅನ್ನಿಸ್ತು? ಆರೋಗ್ಯ ಅನ್ನೋದಿದ್ರೆ, ಆರೋಗ್ಯವೇ ಮಹಾಭಾಗ್ಯ ಅಂತ ದೊಡ್ಡವ್ರು ಸುಮ್ನೆ ಹೇಳಿಲ್ಲ. ಆರೋಗ್ಯ ಅನ್ನೋದೊಂದು ಇದ್ ಬಿಟ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ನನ್ನಲ್ಲಿ ವಿಲ್ ಪವರ್ ಅಂತೂ 100% ಇತ್ತು, ಆದ್ರೆ ಆರೋಗ್ಯ ಕೈ ಕೊಡ್ತು. ಡೇ ಬೈ ಡೇ ಏನು ಅಡಿಗೆ ಮಾಡಕ್ ಆಗಲ್ಲ, ಸುಮ್ನೆ ಇದ್ರು ನೋವುಗಳು ಎಲ್ಲ, ಇದು ಫ್ರಾಕ್ಚರ್ಸ್ ಆಗಿರೋದು ಅದೆಲ್ಲ ಇತ್ತು. ಪ್ಲಸ್ ನನಗೆ ಏನೋ ಸಾಧನೆ ಮಾಡ್ಬೇಕು ಆಗ್ತಾ ಇಲ್ಲ ಅನ್ನೋದು ಬೇರೆ ಕೊರಿತಾ ಇತ್ತು ಒಳಗೆ. ಸೊ ಆರೋಗ್ಯ ಡೇ ಬೈ ಡೇ ನನಗೆ ಹಾಳಾಗ್ತಾ ಇದ್ದಷ್ಟು ಮನೆಯಲ್ಲಿ ರಿಲೇಶನ್ಶಿಪ್ಸ್ ಅಲ್ಲೂ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಯ್ತು. ಅದು ಮಕ್ಕಳ ಜೊತೆ ಇರ್ಬೋದು, ಎಲ್ಲ ತುಂಬಾ ಒಳ್ಳೆಯವರು ಫ್ಯಾಮಿಲಿ, ಹಸ್ಬೆಂಡ್ ಆಗಿರ್ಲಿ, ಮಕ್ಕಳಾಗಿರ್ಲಿ, ತಂದೆ ತಾಯಿ ಆಗಿರ್ಲಿ, ನನ್ನನ್ನ ತುಂಬಾ ಪ್ರೀತಿಸ್ತಿದ್ರು. ಆದ್ರೂ ಏನೋ ಸೆಟ್ ಆಗ್ತಾ ಇರ್ಲಿಲ್ಲ. ಆಗ ಮನ್ಸಿಗೆ ಏನೋ ಒಂಥರ ಕಸಿಬಿಸಿ, ಏನೋ ಮಾಡ್ಬೇಕು, ಏನೋ ಸರಿ ಹೋಗ್ತಾ ಇಲ್ಲ ಜೀವನದಲ್ಲಿ ಅಂದಾಗ ಓಕೆ ನನ್ನ ಜೀವನ ಹೇಗ್ ಸರಿ ಮಾಡ್ಕೋಬೇಕು ಅಂತ ಅನ್ಕೊಂಡಾಗ ನನಗೆ ಈ ಲೈಫ್ ಕೋಚಿಂಗ್ ಬಗ್ಗೆ ಗೊತ್ತಾಯ್ತು. ಅವಾಗ ನಾನು ಈ ಲೈಫ್ ಕೋಚಿಂಗ್ ಬಗ್ಗೆ ತಿಳ್ಕೊಂಡು ಸಾಕಷ್ಟು ರಿಸರ್ಚ್ ಮಾಡಿ ನನ್ನನ್ನ ನಾನು ಬದಲಾಯಿಸ್ಕೊಂಡೆ, ನನ್ನ ಜೀವನನ ಬದಲಾಯಿಸ್ಕೊಂಡೆ. ಏನೇನ್ ಸರಿ ಆಗ್ಬೇಕಿತ್ತು ಜೀವನದಲ್ಲಿ ಎಲ್ಲ ಸರಿ ಆಯ್ತು. ಆರೋಗ್ಯ ತುಂಬಾ ಚೆನ್ನಾಗಿದೆ ಈಗ.
ಈಗ ನನ್ನನ್ನ ನೋಡಿದ್ರು ಯಾರು ಅಷ್ಟೆಲ್ಲ ಫ್ರಾಕ್ಚರ್ಸ್ ಆಗಿದೆ ಅಂದ್ರು ನಂಬಲ್ಲ, ಅಷ್ಟು ಹೆಲ್ದಿ ಆಗಿದ್ದೀನಿ. ನನಗೂ ಕೂಡ ಗೊತ್ತಾಗ್ಲಿಲ್ಲ. ವಾಕಿಂಗ್ ಮಾಡ್ತೀನಿ, ಮುಂಚೆ ವಾಕಿಂಗು ಹೋಗಕ್ ಆಗ್ತಿರ್ಲಿಲ್ಲ. ಈಗ ಲಾಲ್ಬಾಗ್, ಬ್ಯಾಂಗ್ಳೂರಲ್ಲಿ ಲಾಲ್ಬಾಗ್ ಅಂದ್ರೆ ಎಲ್ರಿಗೂ ಗೊತ್ತು. ಸೊ ಲಾಲ್ಬಾಗ್ ವಾಕಿಂಗ್ ಹೋಗ್ತೀನಿ, ಸೊ ಎಕ್ಸರ್ಸೈಸಸ್ ಮಾಡ್ತೀನಿ, ಫಿಟ್ ಆಗಿದ್ದೀನಿ. ರಿಲೇಶನ್ಶಿಪ್ ಅಂತೂ ಅದ್ಭುತವಾಗಿದೆ ಎಲ್ಲರ ಜೊತೆ. ಸೊ ಈ ರೀತಿ ಅದೊಂದು ಬ್ರೇಕ್ ಪಾಯಿಂಟ್ ನನಗೆ, ಒಂದು ಸ್ಟಾರ್ಟಿಂಗ್ ಅಂತ ಅನ್ಬೋದು. ಸೊ ನನ್ನ ಆರೋಗ್ಯ ತೀರಾ ಕೆಟ್ಟ ಹೋಗಿ ಮೆಡಿಸಿನ್ಸ್ ನನಗೆ ವರ್ಕ್ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಆರೋಗ್ಯಕ್ಕೆ ಮೆಡಿಸಿನ್ಸ್ ಇದೆ, ಈ ಮನಸ್ಸಿನ ಅದಕ್ಕೆ ಮೆಡಿಸಿನ್ಸ್ ಇಲ್ಲ. ಸೊ ಅದಕ್ಕೆ ನಾನು ತಿಳ್ಕೊಂಡು ನನ್ನನ್ನ ನಾನು ಬದಲಾಯಿಸ್ಕೊಂಡು ಆಮೇಲೆನೆ ಜನರನ್ನ ಬದಲಾಯಿಸಕ್ ಹೊರಟಿದ್ದೀನಿ. ಕರೆಕ್ಟ್. ಮೆಂಟಲ್ ಹೆಲ್ತ್ ಗೆ ಆತ್ಮಸ್ಥೈರ್ಯ ಬಿಟ್ಟು ಬೇರೆ ಯಾವ ಮೆಡಿಸಿನ್ ಕೂಡ ವರ್ಕ್ ಆಗೋದಿಲ್ಲ. ಸೊ ನೀವು ಹೇಳ್ತಾ ಇದ್ರಿ ರಿಲೇಶನ್ಶಿಪ್ ಮತ್ತೆ ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡಿದ್ವಿ. ಇತ್ತೀಚಿನ ದಿನಗಳಲ್ಲಿ ಅದು ತುಂಬಾ ಜಾಸ್ತಿ ಆಗಿದೆ. ಈಗಿನ ಯೂತ್ ಗಳಲ್ಲಿ ವರ್ಕ್ ಲೈಫ್ ಇಂದ ಇರ್ಬೋದು ಅಥವಾ ತುಂಬಾನೇ ಸ್ಟ್ರೆಸ್ ಮಾಡ್ಕೋತಾರೆ, ರಿಲೇಶನ್ಶಿಪ್ ಗಳು ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ ಪ್ರೋಗ್ರಾಮ್ ನ ನೋಡ್ತಾ ಇರೋ ಸಾಕಷ್ಟು ಜನ ಯುವಕರಿಗೆ, ಯುವತಿಯರಿಗೆ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ? ಎಸ್, ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ತುಂಬಾ ಇದೆ ಹೇಳಕ್ಕೆ. ಫಸ್ಟ್ ಆಫ್ ಆಲ್, ನಿಮ್ಮ ಜೊತೆ ನೀವು ರಿಲೇಶನ್ಶಿಪ್ ಬೆಳೆಸ್ಕೋಬೇಕು. ಇದೇ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಸೊ ಯಾರು ಅವರ ಜೊತೆ ಅವ್ರ ರಿಲೇಶನ್ಶಿಪ್ ಬೆಳೆಸ್ಕೋತಾರೋ ಅವರ ಜೀವನದಲ್ಲಿರೋ ಎಲ್ಲರ ಜೊತೆ ರಿಲೇಶನ್ಶಿಪ್ ಚೆನ್ನಾಗಿರತ್ತೆ. ಅಂದ್ರೆ ಈ ನಮ್ಮ ದೇಹದ ಒಳಗೆ ಒಂದು ಆತ್ಮ ಇದೆ. ಆ ಆತ್ಮನ ಯಾರು ಪ್ರೀತಿಸ್ತಾರೋ ಅವ್ರು, ನಮ್ಮ ಆತ್ಮಕ್ಕೆ ನಾವ್ ಏನ್ ಕೊಡ್ತಾ ಇದೀವೋ ಎಲ್ಲರಿಂದ ಅದೇ ಸಿಗುತ್ತೆ. ನಾವು ನಮ್ಮ ಆತ್ಮನ, ಅಂದ್ರೆ ನಮ್ಮ ಇನ್ನರ್ ಚೈಲ್ಡ್ ಅಂತೀವಿ, ಸಬ್ ಕಾನ್ಶಿಯಸ್ ಮೈಂಡ್ ಅಂತೀವಿ, ಆತ್ಮ ಅಂತೀವಿ, ಎಲ್ಲ ಒಂದೇನೆ. ಈ ಆತ್ಮನ ನಾವು ಪ್ರೀತಿಸಿದಾಗ ನಮ್ಮ ದೇಹನ ಒಂದು ದೇವಾಲಯ ಅನ್ಕೊಂಡು, ಈ ಆತ್ಮನ ದೇವರ ಅನ್ಕೊಂಡು ಯಾವ ತರ ಆಹಾರ ತಗೋತಾ ಇದೀವಿ, ಯಾವ ತರ ನಮ್ಮ ಆಹಾರನೇ ನಮ್ಮ ಜೀವನನ ಒಂದು ನಿರ್ಧಾರ ಮಾಡುತ್ತೆ. ಯಾವ ತರ ಒಳ್ಳೆ ಆಹಾರ ತಗೊಂಡಾಗ ಒಳ್ಳೆ ಆರೋಗ್ಯ ಇರುತ್ತೆ. ಒಳ್ಳೆ ಆರೋಗ್ಯ ಇದ್ದಾಗ ನಮ್ಮನ್ನ ನಾವು ಪ್ರೀತಿಸ್ತಾ ಇದೀವಿ ಅಂತ ಅರ್ಥ ಆಗತ್ತೆ. ಸೆಲ್ಫ್ ಲವ್, ಸೆಲ್ಫ್ ಕೇರ್, ಸೆಲ್ಫ್ ಎಸ್ಟೀಮ್, ಈ ತರ ಸೆಲ್ಫ್ ಪಕ್ಕದಲ್ಲಿ ಯಾವ್ಯಾವ ಪಾಸಿಟಿವ್ ವರ್ಡ್ಸ್ ಬರುತ್ತೋ ಅದೇ ನಮ್ಮ ಜೀವನನ ನಿರ್ಧಾರ ಮಾಡುತ್ತೆ. ನಮ್ಮ ಜೊತೆ ನಾವು ರಿಲೇಶನ್ಶಿಪ್ ಬೆಳೆಸ್ಕೊಂಡಾಗ ಎಲ್ಲರೂ ನಮ್ಮ ಜೊತೆ ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಯೂಶಲಿ ಮಾತಾಡ್ಕೊಳ್ಳುವಾಗ ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ತಗೋತಾರೆ. ಏನ್ ಸ್ಕ್ರೋಲ್ ಮಾಡ್ತಾ ಇದಾರೆ, ಏನ್ ನೋಡ್ತಾ ಇದಾರೆ ಅವ್ರಿಗೆ ಗೊತ್ತಾಗಲ್ಲ. ಎದ್ದ ತಕ್ಷಣ ಫೋನ್ ನೋಡಿ 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 ಅಲ್ಲಿರೋದೇ ರಿಜಿಸ್ಟರ್ ಆಗತ್ತೆ. ಆಮೇಲೆ ನೆಕ್ಸ್ಟ್ ಏನ್ ಕೆಲ್ಸ ಮಾಡ್ಬೇಕು ಅನ್ನೋದು ಇಲ್ಲಿ ಹೋಗಿರತ್ತೆ. ಟೈಮ್ ಆಗೋಯ್ತು, ಇದು ನೋಡ್ತಾ 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 ಟೈಮ್ ಆಗೋಯ್ತು. ಓಕೆ, ಟೈಮ್ ಆಗೋಯ್ತು, ಫಾಸ್ಟ್ ಆಗಿ ರೆಡಿ ಆಗು, ಓಡು, ಈ ತರ ಇರತ್ತೆ. ಅದ್ರ ಬದಲು ನೀಟಾಗಿ ಆರ್ಗನೈಸ್ ಮಾಡ್ಕೊಂಡ್ರೆ, ನಮ್ಮ ಜೊತೆ ನಾವು ರಿಲೇಶನ್ಶಿಪ್ ಬೆಳೆಸ್ಕೊಂಡು ನಿದ್ದೆ ಎದ್ದ ತಕ್ಷಣ ನಮಗೆ ನಾವು ಪ್ರೀತಿ ಕೊಟ್ಟು ನೆಕ್ಸ್ಟ್ ಒಂದು ಕೆಲಸ ಮಾಡಕ್ ಹೊರಟಾಗ ಆ ಡೇ ಎಷ್ಟು ಫ್ರೆಶ್ ಆಗಿರತ್ತೆ. ಸೊ ಈ ತರ ನಮ್ಮ ಜೊತೆ ನಾವು ರಿಲೇಶನ್ಶಿಪ್ ಬೆಳೆಸ್ಕೋಬೇಕು. ಸೊ ಆಗ ಎಲ್ಲರಿಂದ ಚೆನ್ನಾಗಿರತ್ತೆ ನಮ್ಗೆ ರಿಲೇಶನ್ಶಿಪ್. ನಮ್ಮನ್ನ ನಾವು ಪ್ರೀತಿಸ್ಬೇಕು. ನಮಗ್ ನಾವ್ ಏನ್ ಕೊಡ್ತಾ ಇದೀವಿ, ಯಾವ ಆಹಾರ ಕೊಡ್ತಾ ಇದೀವಿ, ಎಷ್ಟು ಪ್ರೀತಿ ಕೊಡ್ತಾ ಇದೀವಿ, ಎಷ್ಟು ಮರ್ಯಾದೆ ಕೊಡ್ತಾ ಇದೀವಿ, ಇದೇ ನಮ್ಮ ಲೈಫ್ ಅನ್ನ ಡಿಸೈಡ್ ಮಾಡುತ್ತೆ. ನಮ್ಮ ಲೈಫ್ ಅಲ್ಲಿ ಇರೋ ಜನರನ್ನ ಕೂಡ ಅಟ್ರಾಕ್ಟ್ ಮಾಡುತ್ತೆ. ನಮ್ಮ ಮೆಂಟಾಲಿಟಿ ಹೇಗಿದೆಯೋ ಅದಕ್ಕೆ ತಕ್ಕಂತೆ ಫ್ರೆಂಡ್ಸ್ ಸಿಗ್ತಾರೆ, ಅದಕ್ಕೆ ತಕ್ಕಂತೆ ಫ್ಯಾಮಿಲಿ ಇರುತ್ತೆ. ಸೊ ಎಲ್ಲಾ ನಿರ್ಧಾರ ಮಾಡೋದು ನಮಗೆ ನಾವೇನ್ ಕೊಡ್ತಾ ಇದೀವಿ ಅನ್ನೋದ್ರ ಮೇಲೆ. ಸೊ ಬಿಸಿ ಅಂದ್ರೆ ಯಾರು ಫ್ರೀ ಆಗಿದ್ದೀವಾಗ, ಸಣ್ಣ ಮಕ್ಕಳನ್ನ ನೋಡಿದ್ರೆ ಅವರು ಬಿಸಿ, ಯುವಕರನ್ನ ನೋಡಿದ್ರೆ ಅವರು ಬಿಸಿ, ವಯಸ್ಸಾಗಿರೋರು ಸುಮ್ನೆ ಕೂತಿದ್ರು ಬಿಸಿ. ಸೊ ಆ ಬಿಸಿ ಅಂದ್ರೆ ಏನು, ಏನ್ ಮಾಡ್ತಾ ಇದೀವಿ, ನಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಏನ್ ಮಾಡ್ತಾ ಇದೀವಿ? ಯಾವ್ದಾದ್ರು ಒಂದಾದ್ರೂ ಕೆಲ್ಸಕ್ ಬರೋದ್ ಮಾಡ್ತಿದೀವ? ಪ್ರೊಡಕ್ಟಿವ್ ಆಗಿ ಏನು ಮಾಡ್ತಿರಲ್ಲ, ಬಟ್ ಬಿಸಿ. ಸೊ ಅದ್ರ ಬದಲು ಆರ್ಗನೈಸ್ಡ್ ಆಗಿ ಮಾಡಿದಾಗ, ಹಿಂದಿನ ದಿನ ರಾತ್ರಿ ಕುತ್ಕೊಂಡು ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ನಾನ್ ನನ್ ಜೊತೆ ಕನೆಕ್ಟ್ ಆಗ್ತೀನಿ, ನನಗೆ ಅಂತ ಒಂದ್ 5 ನಿಮಿಷ ಇಟ್ಕೋತೀನಿ, ನನಗೇನ್ ಬೇಕು, ನನ್ನನ್ನ ನಾನು ಎಷ್ಟು ಪ್ರೀತಿಸ್ಬೇಕು ಅದಕ್ಕೆ ಟೈಮ್ ಕೊಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಕೆಲ್ಸ ಇದು ಮಾಡ್ತೀನಿ, ಅದಾದ್ಮೇಲೆ ಇದು ಮಾಡ್ತೀನಿ ಅಂತ ಒಂದು ಟೈಮ್ ಟೇಬಲ್ ತರ ಅನ್ಕೊಂಡ್ರೆ ಯಾರು ಬಿಸಿ ಅನ್ನಲ್ಲ. ಪ್ರಯಾರಿಟಿ ಯಾವ್ದಕ್ ಕೊಡ್ತೀವಿ, ಯಾವ್ದಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ ನಾವು, ಅದೇ ನಮ್ಗೆ ಇವಾಗ ಬಿಸಿ ಅಂತಾರೆ ಎಲ್ರು. ಆ ಬಿಸಿ ಟೈಮ್ ಅಲ್ಲಿ ನನ್ಗೆ ತುಂಬಾ ತಲೆ ಸಿಡಿತಾ ಇದೆ, ತುಂಬಾ ಟೆನ್ಷನ್ ಆಗಿದ್ದೀನಿ ಅಂತಾರೆ. ಯಾರೋ ಅವ್ರಿಗೆ ಇಷ್ಟ ಆಗಿರೋ ಫ್ರೆಂಡ್ಸ್ ಬರ್ತಾರೆ, ಬಂದು ಫಿಲಮ್ಗೆ ಹೋಗೋಣ ಅಂತಾರೆ. ತಕ್ಷಣ ಮೂಡ್ ಬರುತ್ತೆ, ಫಿಲಮ್ಗೆ ಹೋಗ್ತೀನಿ ಅಂತಾರೆ. ಇಲ್ಲಿ ಮನೆಯಲ್ಲಿ ನಂಗೆ ತಲೆನೋವು, ಟೆನ್ಷನ್ ಅಂತ ಹೇಳಿರ್ತಾರೆ. ಆಗ ಇವ್ರು ಏನ್ ಮಾಡ್ತಿದಾರೆ, ಫ್ರೆಂಡ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಅಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲಿದ್ದಾಗ ಅವ್ರಿಗೆ ತಲೆನೋವು, ಟೆನ್ಷನ್ ಇರಲ್ಲ, ಬಿಸಿ ಇರಲ್ಲ. ಫ್ಯಾಮಿಲಿಯಲ್ಲಿ ಯಾರಾದ್ರೂ ಏನಾದ್ರು ಹೇಳ್ದಾಗ ಮಾತ್ರ ಈ ತರ ಇರುತ್ತೆ. ಸೊ ಇದು ಯಾವ್ದಕ್ಕೆ ಪ್ರಯಾರಿಟಿ ಕೊಡ್ತಾ ಇದ್ದಾರೋ
ಅದು ಇಂಪಾರ್ಟೆಂಟ್ ಅದ್ರ ಆಗುತ್ತೆ. ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಅವ್ರಿಗೆ ಅವ್ರು ಏನ್ ಕೊಡ್ತಾ ಇದಾರೋ ಅದೇ ಅವ್ರಿಗೆ ಜೀವನದಲ್ಲಿ. ಅವ್ರ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡ್ತಿಲ್ಲ, ಫ್ರೆಂಡ್ಸ್ಗೆ, ಆಗೇನಾಗುತ್ತೆ ಅಲ್ಲಿ ಬರೀ ಫ್ರೆಂಡ್ಸ್ ಫ್ಯಾಮಿಲಿಯಿಂದ ದೂರ ಇಲ್ಲಿ ಆಗ್ತಾರೆ. connection ಆ ತರ ಸ್ವಲ್ಪ ಆಗ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಬರುತ್ತೆ. ಕರೆಕ್ಟ್. ಓಕೆ, ನೀವು ತುಂಬಾ ಬ್ಯೂಟಿಫುಲ್ ಆಗಿ ಹೇಳಿದ್ರಿ. ರಿಲೇಶನ್ಶಿಪ್ ನ ಫಸ್ಟ್ ನಮ್ಮಲ್ಲಿ ನಾವು ಒಂದು ರಿಲೇಶನ್ಶಿಪ್ ನ ಬಿಲ್ಡ್ ಮಾಡ್ಕೋಬೇಕು ಅಂತ ತುಂಬಾ ಬ್ಯೂಟಿಫುಲ್ ಆಗಿ ಹೇಳಿದ್ರಿ. ಹಾಗೇನೆ ಈಗಿನ ಯೂತ್ ಗಳಲ್ಲಿ ಏನು ಮೊಬೈಲ್ ಬಳಕೆ ಕೂಡ ಒಂದು ಅವ್ರಿಗೆ ಸ್ಟ್ರೆಸ್ ಮಾಡೋದಕ್ಕೆ, ಎಲ್ಲ ಹಾಳಾಗೋದಕ್ಕೆ. ಅದನ್ನ ಬಿಟ್ಟು ಇನ್ನ ಏನೇನ್ ಕಾರಣಗಳಿರ್ಬೋದು ಈಗಿನ ಯೂತ್ ಅಲ್ಲಿ? ಏನನ್ನಂದ್ರೆ ಫಸ್ಟ್ ಅವ್ರ ಥಾಟ್ ಪ್ರಾಸೆಸ್ ಹೇಗಿದೆ, ಎಮೋಷನ್ಸ್ ಹೇಗಿದೆ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಚೆಕ್ ಮಾಡ್ಕೊಂಡ್ರೆ, ಪ್ರತಿ ಒಬ್ರು ಒಂದು ಎಮೋಷನ್ ಚಾರ್ಟ್ ಅಂತ ಒಂದು ಮೇಂಟೈನ್ ಮಾಡ್ಬಿಟ್ರೆ, ಬೆಳಿಗ್ಗೆ 6 ಗಂಟೆಗೆ ಎದ್ರೆ 6 to 8, ಆಮೇಲೆ 8 to 10, ಆ ತರ ಎವ್ರಿ 2 hours ಒಂದು ಟೈಮ್ ಟೇಬಲ್ ಅಂತ ಮಾಡಿ ಇಟ್ಕೊಂಡ್ರೆ 6 ಗಂಟೆಯಿಂದ 8 ಗಂಟೆವರೆಗೂ ಏನೇನ್ ಮಾಡಿದ್ವಿ, ಅದ್ರಲ್ಲಿ ಯಾವ ತರ ಎಮೋಷನ್ಸ್ ಬಂತು ನಮ್ಗೆ. ಓಕೆ, ನಾನು ಈ ತರ ಮಾಡ್ತಿದ್ದೆ, ಆಗ ಸ್ಯಾಡ್ ಫೀಲ್ ಆದೆ, ಸ್ಯಾಡ್. ಓಕೆ, ನಂದು ಈ ತರ ಏನೋ ಖುಷಿ ಸಮಾಚಾರ ಸಿಕ್ತು ನಂಗೆ, ಐ ಫೆಲ್ಟ್ ಹ್ಯಾಪಿ. ಆ ತರ ಎಮೋಷನ್ಸ್ ನ ಬರ್ಕೊಂಡ್ ನೋಡ್ಕೊಂಡ್ರೆ ಎಂಡ್ ಆಫ್ ದ ಡೇಗೆ ಗೊತ್ತಾಗತ್ತೆ ಇಡೀ ದಿನ ಏನಾಯ್ತು, ಎಷ್ಟೆಷ್ಟು ಸಲ ಹ್ಯಾಪಿ ಆಗಿದ್ದೆ, ಎಷ್ಟು ಸಲ ಸ್ಯಾಡ್ ಆಗಿದ್ದೆ, ಎಷ್ಟು ಸಲ ನಾನು ಟೆನ್ಷನ್ ಆಗಿದ್ದೆ, ಈ ತರದ್ದೆಲ್ಲ ಗೊತ್ತಾಗತ್ತೆ. ಆ ತರ ಗೊತ್ತಾದಾಗ ಫ್ಯಾಮಿಲಿ ಜೊತೆ ಇದ್ದಾಗ ನನಗೆ ಜಾಸ್ತಿ ಟೆನ್ಷನ್ ಆಗ್ತಿದ್ಯಾ, ವರ್ಕ್ ಪ್ರೆಷರ್ ಆಗ್ತಿದ್ಯಾ, ಸ್ಟಡೀಸ್ ಇಂದ ಪ್ರೆಷರ್ ಆಗ್ತಿದ್ಯಾ ಗೊತ್ತಾಗತ್ತೆ. ನಮ್ಗೆ ಒಂದು ರಿಪೋರ್ಟ್ ಸಿಕ್ಬಿಡತ್ತೆ. ಸೊ ಅಲ್ಲಿಂದ ಸಿಕ್ಕಿದಾಗ ನಮ್ಮಲ್ಲಿ ನಾವು ಎಲ್ಲಿ ಬದಲಾವಣೆ ಮಾಡ್ಕೋಬೇಕು ಅಂತ ಕ್ಲಾರಿಟಿ ಸಿಗತ್ತೆ. ಎಕ್ಸಾಕ್ಟ್ಲಿ.